ನಮಸ್ಕಾರ ಸ್ನೇಹಿತರೆ, ಧ್ರುವ ಸರ್ಜಾ ಅವರ ಮಾರ್ಟಿನ್ ಸಿನಿಮಾದ ಮೊದಲನೇ ಟ್ರೈಲರ್ ರಿಲೀಸ್ ಆಗಿದೆ. ಆಕ್ಷನ್ ಟ್ರೈಲರ್ ಅಂತಾನೆ ಹೇಳ್ಬೋದು. ಈಗ ಆಕ್ಷನ್ ಟ್ರೈಲರ್ ರಿಲೀಸ್ ಮಾಡಿದರೆ ಮೋಸ್ಟ್ಲಿ ನೆಕ್ಸ್ಟ್ ಟ್ರೈಲರ್ ಅಲ್ಲಿ ಮೂವಿಯಲ್ಲಿರೋ ಕತೆ ಬಗ್ಗೆ ಮತ್ತೆ ಡ್ರಾಮಾ ಎಲಿಮೆಂಟ್ಸ್ ಬಗ್ಗೆ ಎಲ್ಲ ಗೊತ್ತಾಗಬಹುದು. ಈಗ ಸದ್ಯಕ್ಕೆ ರಿಲೀಸ್ ಆಗಿರೋ ಮಾರ್ಟಿನ್ ಟ್ರೈಲರ್ 1 ನ ಬಗ್ಗೆ ಮಾತಾಡೋಣ. ನಂತರ ಇದೇ ವಿಡಿಯೋಲಿ ದುನಿಯಾ ವಿಜಯ್ ಅವರ ಭೀಮಾ ಚಿತ್ರದ ಟ್ರೈಲರ್ ಬಗ್ಗೆ ಕೂಡ ಹೇಳ್ತೀನಿ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ಈ ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಮೂವೀಸ್ಗೆ ಸಂಬಂಧಪಟ್ಟ ವಿಡಿಯೋಸ್ನ ಇಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮಾರ್ಟಿನ್ ಸಿನಿಮಾ ಬಗ್ಗೆ ಇಂಟರ್ವ್ಯೂಸ್ ಮತ್ತೆ ಪ್ರೆಸ್ ಮೀಟ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ. ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಅಂತ ಮಾಡಿ ಬೇರೆ ಬೇರೆ ದೇಶಗಳಿಂದ ಮೀಡಿಯಾ ಅವ್ರನ್ನ ಕರೆಸಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಅಲ್ಲಿನ ಜನರಿಗೂ ಮಾರ್ಟಿನ್ ಅನ್ನೋ ಮೂವಿ ಬರ್ತಿದೆ ಅನ್ನೋದು ಗೊತ್ತಾಗ್ಲಿ ಅಂತ ಈ ಪ್ರಯತ್ನ. ಇನ್ನ ಮೂವಿ 12-13 ಭಾಷೆಯಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಟ್ರೈಲರ್ ಕೂಡ ಇಂಡಿಯಾದ 6 ಭಾಷೆಯಲ್ಲಿ, ಜೊತೆಗೆ ಕೊರಿಯನ್, ಚೈನೀಸ್, ರಷ್ಯನ್, ಸ್ಪ್ಯಾನಿಷ್, ಜಾಪನೀಸ್ ಮತ್ತೆ ಅರಾಬಿಕ್ ಭಾಷೆಯಲ್ಲೂ ಇದೆ. ಮೊದಲೇ ಧ್ರುವ ಸರ್ಜಾ ಅವರು ಹೇಳಿದ್ರು, ಮೂವಿಯಲ್ಲಿ ತಮ್ಮ ಡೈಲಾಗ್ಸ್ ಕಡಿಮೆ ಇದೆ, ಕಿರ್ಚಾಡ್ಕೊಂಡು ಹೇಳುವಂತ ಡೈಲಾಗ್ಸ್ ಯಾವ್ದು ಇಲ್ಲ, ಹಾಗಾಗಿ ಬೇರೆ ಭಾಷೆಗಳಿಗೂ ಡಬ್ ಮಾಡೋಕೆ ಈಸಿ ಆಗುತ್ತೆ ಅಂತ. ಮತ್ತೆ ಮೂವಿಯ ಕಂಟೆಂಟ್ ಕೂಡ ಯೂನಿವರ್ಸಲ್ ಆಗಿದೆ, ಎಲ್ಲಾ ದೇಶದವ್ರಿಗೂ ಎಲ್ಲಾ ಭಾಷೆಯವ್ರಿಗೂ ಕನೆಕ್ಟ್ ಆಗೋ ತರ ಇದೆ. ಅದಕ್ಕೆ ನಮಗೂ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಡಬ್ ಮಾಡೋ ಧೈರ್ಯ ಬಂದಿದೆ ಅಂತ ಹೇಳಿದ್ರು. ಎಲ್ಲಾ ಇಂಟರ್ವ್ಯೂಸ್ ಅಲ್ಲೂ ಇವರು ಒತ್ತು ಕೊಟ್ಟು ಹೇಳ್ತಾ ಇರೋದು ಸ್ಕ್ರೀನ್ ಪ್ಲೇ ಬಗ್ಗೆ. ಸ್ಕ್ರೀನ್ ಪ್ಲೇ ತುಂಬಾನೇ ಡಿಫ್ರೆಂಟ್ ಆಗಿದೆ. ಚಿತ್ರದಲ್ಲಿ ತೋರಿಸಿರೋ ಟೈಮ್ ಲೈನ್ಸ್ ನ ಕನೆಕ್ಟ್ ಮಾಡ್ತಾ ಮೂವಿ ನೋಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ. ಮೂವಿಯಲ್ಲಿ ಆಕ್ಷನ್ ರೊಮ್ಯಾನ್ಸ್ ಮಾತ್ರ ಅಲ್ಲ, ಸಸ್ಪೆನ್ಸ್ ಕೂಡ ಇರುತ್ತೆ ಅಂತ ಇವರು ಹೇಳಿದ್ರು. ಅಂದ್ರೆ ಮೂವಿಯ ಜಾನರೇ ಆಕ್ಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ. ನನಗೆ ಇಷ್ಟ ಆಗಿದ್ದು ಆ ಸಸ್ಪೆನ್ಸ್ ಅನ್ನೋ ಪದ. ಯಾಕಂದ್ರೆ ಮೂವಿಯಲ್ಲಿ ಸಸ್ಪೆನ್ಸ್ ಬಿಲ್ಡ್ ಮಾಡಿ, ಟೆನ್ಷನ್ ಬಿಲ್ಡ್ ಮಾಡಿ, ಕೊನೆಗೆ ಸಸ್ಪೆನ್ಸ್ ರಿವೀಲ್ ಮಾಡಿದಾಗ ಆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಬೇರೆ ಇರುತ್ತೆ. ಯಾವಾಗ ಇದು ವರ್ಕ್ ಆಗುತ್ತೆ ಅಂದ್ರೆ ಸಸ್ಪೆನ್ಸ್ ಪ್ರಿಡಿಕ್ಟಬಲ್ ಆಗಿಲ್ಲದೆ ಇದ್ದಾಗ. ಅದು ಮೂವಿ ನೋಡಿದಾಗ್ಲೇ ಗೊತ್ತಾಗುತ್ತೆ ಸ್ಟೋರಿ ಪ್ರಿಡಿಕ್ಟಬಲ್ ಆಗಿದ್ಯಾ ಅಥವಾ ಸಸ್ಪೆನ್ಸ್ ನ ಕೊನೆವರೆಗೂ ಕ್ಯಾರಿ ಮಾಡೋದ್ರಲ್ಲಿ ಇವರು ಯಶಸ್ವಿ ಆಗ್ತಾರ ಅಂತ. ಇನ್ನ ಟ್ರೈಲರ್ ಬಗ್ಗೆ ಹೇಳೋದಾದ್ರೆ ಧ್ರುವ ಸರ್ಜಾ ಅವರನ್ನ ಜಾಸ್ತಿ ತೋರಿಸಿಲ್ಲ. ಮೂವಿಯ ಮೇಕಿಂಗ್ ಮತ್ತೆ ಆಕ್ಷನ್ ಸೀಕ್ವೆನ್ಸ್ ನ ಬಗ್ಗೆ ನಾವು ಮಾತಾಡಬಹುದು. ಟ್ರೈಲರ್ ನ ಸ್ಟಾರ್ಟಿಂಗ್ ಅಲ್ಲಿ ಮೂವಿಯ ಕತೆ ಯಾವ್ಯಾವ ದೇಶದಲ್ಲಿ ನಡೆಯುತ್ತೆ ಅಂತ ತೋರಿಸಿದರೆ ಮಾಸ್ಕೋ, ಹಾಂಗ್ಕಾಂಗ್, ಸಿಡ್ನಿ, ಟರ್ಕಿ ಮತ್ತೆ ಬರ್ಲಿನ್ ಇಷ್ಟು ದೇಶದ ಜೊತೆಗೆ ಪಾಕಿಸ್ತಾನ್, ಕೊನೆಗೆ ಇಂಡಿಯಾಗೂ ಕತೆ ವಾಪಸ್ ಬರುತ್ತೆ. ಟೀಸರ್ ಅಲ್ಲಿ ತೋರಿಸಿರೋ ಹಾಗೆ ಪಾಕಿಸ್ತಾನ್ ಅಲ್ಲಿ ಧ್ರುವ ಸರ್ಜಾ ಅವರು ಆಕ್ಟ್ ಮಾಡಿರೋ ಕ್ಯಾರೆಕ್ಟರ್, ಈ ಕ್ಯಾರೆಕ್ಟರ್ ನ ಹೆಸರು ಅರ್ಜುನ್ ಅಂತ ಹೇಳ್ತಿದ್ದಾರೆ. ಈ ಅರ್ಜುನ್ ಪಾಕಿಸ್ತಾನ್ ಅಲ್ಲಿ ಯಾವ್ದೋ ಕ್ರೈಮ್ ಮಾಡಿರೋದ್ರಿಂದ ಅಲ್ಲಿನ ಆರ್ಮಿ ಆಫೀಸರ್ಸ್ ಇವನನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿರೋ ಸೀನ್ ನ ತೋರಿಸ್ತಾರೆ. ಇದಾದ್ಮೇಲಂತೂ ಬರೀ ಆಕ್ಷನ್ ಸೀಕ್ವೆನ್ಸ್ ಇದೆ. ಮ್ಯಾಡ್ ಮ್ಯಾಕ್ಸ್ ತರ ಮರುಭೂಮಿಯಲ್ಲಿರೋ ಆ ಚೇಸಿಂಗ್ ಸೀನ್ಸ್ ಮತ್ತೆ ಕಾಶ್ಮೀರಲ್ಲಿ ಶೂಟ್ ಮಾಡಿರೋ ಆ ಅವಲ್ಯಾಂಡ್ ಸೀನ್ಸ್ ಎಲ್ಲ ರಿಚ್ ಆಗಿ ಕಾಣಿಸುತ್ತೆ. ಟ್ರೈಲರ್ ಅಲ್ಲಿರೋ ವಿಜುವಲ್ಸ್, VFX ಚೆನ್ನಾಗಿ ಕಾಣ್ತಾ ಇದೆ. ಕೆಲವೊಂದು ಸೀನ್ಸ್ ಅಂತೂ ಯಾವ್ದೋ ಬಿಗ್ ಬಜೆಟ್ ಮೂವಿ ಟ್ರೈಲರ್ ನೋಡ್ತಿರೋ ಹಾಗೆ ಫೀಲ್ ಕೊಡುತ್ತೆ. ಇವರು ಈ ಮೂವಿಗೆ ಹಾಕಿರೋ ಬಜೆಟ್ 100 ಕೋಟಿ ದಾಟಿದೆ ಅಂತ ಹೇಳ್ತಿದ್ರು. ಆ ಬಜೆಟ್ ಅಲ್ಲೇ ಬಂದಿರೋ ಕೆಲವೊಂದಷ್ಟು ಮೂವೀಸ್ ಅಲ್ಲಿ VFX ತುಂಬಾನೇ ಕಳಪೆ ಆಗಿರುತ್ತೆ. ಆದ್ರೆ ಈ ಮೂವಿಯಲ್ಲಿ VFX ವರ್ಕ್ ನ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಮೂವಿಯ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿರೋದು ರವಿ ಬಸ್ರೂರ್ ಅವರು. ಟ್ರೈಲರ್ ಅಲ್ಲಿ ಎಲ್ಲಾ ಭಾಷೆವರೆಗೂ ರೀಚ್ ಆಗ್ಲಿ ಅನ್ನೋದಕ್ಕೋಸ್ಕರ ಇಂಗ್ಲಿಷ್ ಅಲ್ಲಿರೋ ರ್ಯಾಪ್ ಸಾಂಗ್ ನ ಮಾಡಿದ್ದಾರೆ. ಕಲರ್ ಗ್ರೇಡಿಂಗ್ ಕೂಡ ಅಷ್ಟೇ, ಯಾವ್ಯಾವ ಲೊಕೇಶನ್ ಗೆ ಯಾವ್ಯಾವ ತರ ಸೂಟ್ ಆಗುತ್ತೋ ಅದೇ ತರ ಕಲರ್ ಪ್ಯಾಲೆಟ್ ನ ಯೂಸ್ ಮಾಡಿದ್ದಾರೆ. ಟೀಸರ್ ನ ನೋಡಿ ಆದ್ಮೇಲೆ ಟ್ರೈಲರ್ ನಾನು ಈ ರೀತಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಟೀಸರ್ ಗೆ ಕಂಪೇರ್ ಮಾಡಿದ್ರೆ ಟ್ರೈಲರ್ ಒಂದು ಅಪ್ಗ್ರೇಡೆಡ್ ವರ್ಷನ್ ಅಂತಾನೆ ಹೇಳ್ಬೋದು. ಮೊದಲೇ ಹೇಳ್ದಂಗೆ ಧ್ರುವ ಸರ್ಜಾ ಅವರು ಜಾಸ್ತಿ ಟ್ರೈಲರ್ ಅಲ್ಲಿ ಕಾಣಿಸಲ್ಲ. ಟ್ರೈಲರ್ ನ ಕೊನೆಯಲ್ಲಿ ಟ್ಯಾಂಕ್ ಮೇಲೆ ನಡ್ಕೊಂಡು ಬರೋದು, ನಂತರ ಒಂದು ಅನ್ಎಕ್ಸ್ಪೆಕ್ಟೆಡ್ ಡೈಲಾಗ್ ಕೂಡ ಇದೆ. ಇದೇ ಸೀನ್ ಅಲ್ಲಿ ಟ್ಯಾಂಕ್ ಇಂದ ಫೈರ್ ಮಾಡಿ ಟ್ರಕ್ ಗಳು ಹಾರೋಗೋ ಸೀನ್ ಎಲ್ಲ ತೋರಿಸಿದ್ದಾರೆ. ನೋಡೋಕೆ ಇದು ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇದೆ. ರಿಯಲಿಸ್ಟಿಕ್ ಆಗಿ ಕಾಣ್ತಾ ಇದೆ ಅಂದ್ರೆ ಒಳ್ಳೆ ಕ್ವಾಲಿಟಿ ವಿಜುವಲ್ ಎಫೆಕ್ಟ್ಸ್ ಮಾಡಿದ್ದಾರೆ ಅಂತ. ಲಿಮಿಟೆಡ್ ಬಜೆಟ್ ಅಲ್ಲಿ ಇಷ್ಟು ಮಾಡಿದ್ದಾರೆ. ಇನ್ನ ಮೂವಿ ಪೂರ್ತಿ ಯಾವ ರೀತಿ ವಿಜುವಲ್ಸ್ ನೋಡೋಕ್ ಸಿಗುತ್ತೆ ಅಂತ ಚಿತ್ರ ನೋಡಿದಾಗ್ಲೇ ನಮ್ಗೆ ಗೊತ್ತಾಗುತ್ತೆ. ಇನ್ನ ಈ ಮೂವಿಯಲ್ಲಿ ಡಿಫ್ರೆಂಟ್ ಆಗಿರೋ ಆಕ್ಷನ್ ಸೀನ್ಸ್ ನ ಟ್ರೈ ಮಾಡಿದಾರಂತೆ. ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ ಅಂತ ಡೈರೆಕ್ಟರ್ AP ಅರ್ಜುನ್ ಮತ್ತೆ ಧ್ರುವ ಸರ್ಜಾ ಅವರು ಹೇಳಿದ್ದಾರೆ. ಆದ್ರೆ ಜಾಸ್ತಿ ಅವರು ಇಂಟರ್ವ್ಯೂಸ್ ಅಲ್ಲೆಲ್ಲ ಮಾತಾಡ್ತಿರೋದು ಸ್ಕ್ರೀನ್ ಪ್ಲೇ ಬಗ್ಗೆ. ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಮಾಡಿ ಎಂಗೇಜಿಂಗ್ ಆಗಿದೆಯೋ ಏನೋ ಗೊತ್ತಿಲ್ಲ. ಮೂವಿ 2 ಗಂಟೆ 29 ನಿಮಿಷ ಇದೆ ಅಂತ ಕೂಡ ಹೇಳಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಟ್ರೈಲರ್ ಬಿಟ್ಟಾಗ ನೋಡೋಣ ಅದು ಯಾವ ರೀತಿ ಇರುತ್ತೆ ಅಂತ. ಮತ್ತೆ ಬೇರೆ ದೇಶದವರೆಗೂ ಈ ಮೂವಿನ ರೀಚ್ ಮಾಡೋದಕ್ಕೋಸ್ಕರ ಪ್ರಮೋಷನ್ಸ್ ಯಾವ ತರ ಮಾಡ್ತಾರೆ ಅಂತ ಮುಂದೆ ನೋಡ್ಬೇಕು. ನೆಕ್ಸ್ಟ್ ಈಗ ದುನಿಯಾ ವಿಜಯ್ ಅವರ ಭೀಮಾ ಮೂವಿಯ ಟ್ರೈಲರ್ ಬಗ್ಗೆ ಮಾತಾಡೋದಾದ್ರೆ ರಿಲೀಸ್ ಡೇಟ್ ಹತ್ರ ಬರ್ತಾ ಇದೆ. ಈಗ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. ಆದ್ರೆ ಮೊದಲೇ ರಿಲೀಸ್ ಆಗಿದ್ದ ಸಾಂಗ್ಸ್ ತುಂಬಾನೇ ಟ್ರೆಂಡ್ ಆಗಿತ್ತು. ದುನಿಯಾ ವಿಜಯ್ ಅವರ ಮೂವಿ ಅಂದ್ರೆ ಸಾಂಗ್ಸ್ ಡಿಫ್ರೆಂಟ್ ಆಗಿರುತ್ತೆ. ಹಿಂದಿನ ಮೂವೀಸ್ ಅಲ್ಲಿ ನೀವು ನೋಡೇ ಇರ್ತೀರಾ, ಕನ್ನಡ ರ್ಯಾಪರ್ಸ್ ಎಲ್ಲ ಸಾಂಗ್ ಮಾಡಿರೋದು ಖುಷಿ ವಿಚಾರನೆ. ಇನ್ನ ಮೂವಿಯಲ್ಲಿ ಯಾವ ಕಂಟೆಂಟ್ ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ದುನಿಯಾ ವಿಜಯ್ ಅವರೇ ಹೇಳಿರೋ ಹಾಗೆ
ಈಗಿನ ಕಾಲದ ಯೂತ್ಸ್ ಹೇಗೆ ದಾರಿ ತಪ್ತಿದ್ದಾರೆ, ಮನೆಯವ್ರಿಗೆ ಸುಳ್ಳು ಹೇಳ್ಕೊಂಡು ಮೋಸ ಮಾಡ್ತಾ ತಮಗೆ ಬೇಕಾದ್ದನ್ನೇ ಮಾಡ್ತಿದ್ದಾರೆ ಅನ್ನೋ ಪಾಯಿಂಟ್ ನ ಇಟ್ಕೊಂಡು ಭೀಮಾ ಮೂವಿಯನ್ನ ದುನಿಯಾ ವಿಜಯ್ ಅವರು ಮಾಡಿದ್ದಾರೆ. ಇದನ್ನೆಲ್ಲ ಫ್ಯಾಮಿಲಿ ಆಡಿಯನ್ಸ್ಗೋಸ್ಕರ ಎಲ್ಲರೂ ಕುತ್ಕೊಂಡು ನೋಡೋ ತರ ಸಿನಿಮಾ ಮಾಡಿ ಎಕ್ಸ್ಟ್ರಾ ಹಣ ಗಳಿಸೋಣ ಅಂತ ಆಸೆ ಪಡದೆ ಕತೆ ಏನ್ ಡಿಮ್ಯಾಂಡ್ ಮಾಡುತ್ತೋ ಅದೇ ತರ ರಾ ಎಲಿಮೆಂಟ್ಸ್ ನ ಆಡ್ ಮಾಡಿ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. ಹೇಗೆ ಕ್ರಿಮಿನಲ್ ಆಕ್ಟಿವಿಟೀಸ್ ಎಲ್ಲ ನಡೆಯುತ್ತೆ ಅಂತ. ಅದಕ್ಕೆ ಎ ಸರ್ಟಿಫಿಕೇಟ್ ಮೂವಿಗೆ ಸಿಕ್ಕಿರೋದು. ಎ ಸರ್ಟಿಫಿಕೇಟ್ ಎಲ್ಲ ಪ್ರಾಬ್ಲಮ್ ಇಲ್ಲ. ಈಗ ಇಂಪಾರ್ಟೆಂಟ್ ಆಗಿರೋದು ಕತೆ, ಚಿತ್ರಕತೆ ಎರಡೂ ಸೇರಿ ಮಾಡಿರೋ ಪ್ರೆಸೆಂಟೇಷನ್ ಮುಖ್ಯ. ಟ್ರೇಲರ್ ನ ಹೈಲೈಟ್ಸ್ ಏನಂದ್ರೆ ದುನಿಯಾ ವಿಜಯ್ ಅವರ ಆಕ್ಷನ್. ಇದನ್ನ ಕೂಡ ಜಾಸ್ತಿ ಮಾಸ್ ಮೂವಿಯಲ್ಲಿ ಹೀರೋನ ಎಲಿವೇಟ್ ಮಾಡೋಕೆ ಅಂತಾನೆ ಇಟ್ಟಿರೋ ಆಕ್ಷನ್ ತರ ಇಲ್ಲ, ಆಕ್ಷನ್ ನ ಕೂಡ ರಿಯಲಿಸ್ಟಿಕ್ ಆಗಿ ತೋರ್ಸೋಕೆ ಟ್ರೈ ಮಾಡಿದ್ದಾರೆ. ನಂತರ ಕ್ರಿಮಿನಲ್ ಗ್ಯಾಂಗ್ ಗಳ ನಡುವೆ ನಡೆಯೋ ಹೊಡೆದಾಟ, ಡ್ರಗ್ಸ್ ಮತ್ತೆ ಬೇರೆ ಬೇರೆ ಮಾದಕ ವಸ್ತುಗಳ ನಶೆಯಲ್ಲಿ ಇರೋ ಯುವಕರು ಮತ್ತೆ ಯುವತಿಯರು, ಸಲಾಗ ಮೂವಿ ತರ ಇರೋ ವಿಜುವಲ್ಸ್, ರಾ ಆಕ್ಷನ್ಸ್ ಆಗಿರ್ಬೋದು, ಲೋಕಲ್ ರೌಡಿಗಳ ತರ ಬೈದಾಟ, ಹೊಡೆದಾಟ, ಕಾಮಿಡಿ, ಡ್ರಾಮಾ, ಮೂವಿ ಜಾನರ್ಗೆ ತಕ್ಕ ಹಾಗೆ ಚರಣ್ ರಾಜ್ ಅವರ ಮ್ಯೂಸಿಕ್, ಇಷ್ಟೆಲ್ಲ ಮೂವಿಯಲ್ಲಿ ಇದೆ ಅಂತ ಟ್ರೇಲರ್ ಹೇಳ್ತಾ ಇದೆ. ಒಳ್ಳೆ ಮೆಸೇಜ್ ಕೂಡ ಇದೆ ಅಂತ ವಿಜಯ್ ಅವರೇ ಹೇಳಿದರೆ. ಈಗಿನ ಯಂಗ್ ಜನರೇಷನ್ ಯಾವ ರೀತಿ ದಾರಿ ತಪ್ತಾ ಇದ್ದಾರೆ, ಅವರು ಬದುಕ್ತಾ ಇರೋ ಪ್ರಪಂಚ ಎಷ್ಟು ಭಯಾನಕವಾಗಿದೆ ಅಂತ ತಮ್ಮದೇ ಆದ ಸ್ಟೈಲ್ ಅಲ್ಲಿ ಹೇಳೋಕೆ ಹೊರಟಿದ್ದಾರೆ ದುನಿಯಾ ವಿಜಯ್ ಅವರು. ಈ ತರ ಥೀಮ್ ಇರೋ ಮೂವೀಸ್ ನ ಎಲ್ಲರೂ ನೋಡೋಕ್ಕಾಗಲ್ಲ, ಆದ್ರೂ ಕೂಡ ಇದೇ ತರ ಮೂವೀಸ್ ನೋಡೋ ಸಪರೇಟ್ ಆಡಿಯನ್ಸೇ ಇದ್ದಾರೆ. ಕ್ರೈಮ್ ಥ್ರಿಲ್ಲರ್ ಮೂವೀಸ್, ಅದರಲ್ಲೂ ಬ್ಲಡ್ ಶೆಡ್, ಗೋರ್, ವೈಲೆನ್ಸ್ ಇರುವಂತ ಮೂವೀಸ್ ಇಷ್ಟಪಡೋರ್ಗೆ ಭೀಮಾ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇನ್ನೇನ್ ಮೂವಿ ಆಗಸ್ಟ್ 9ಕ್ಕೆ ರಿಲೀಸ್ ಆಗ್ತಾ ಇದೆ, ಯಾವ ತರ ಇರುತ್ತೆ ಮೂವಿ ಅಂತ ನೋಡ್ಬೇಕು. ಸೊ ಇದಿಷ್ಟು ಈ ವಿಡಿಯೋ ಅಲ್ಲಿ ಸ್ನೇಹಿತರೆ. ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿ ಮೂವೀಸ್ಗೆ ಸಂಬಂಧಪಟ್ಟ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ.